ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಮಲೆನಾಡಿನ ಸ್ಪೆಷಲ್ ಸೌತೆಕಾಯಿ ಕಡುಬಿನ ಜೊತೆ ಬಂದಿದ್ದೀನಿ. ನೋಡಿ, ಅರಿಶಿಣದ ಎಲೆ ಫ್ರೇಗ್ರೆನ್ಸು ಹಾಗೆ ಸಾಫ್ಟಾಗಿರುವಂಥ ಈ ಕಡುಬು, ಇದನ್ನು ಕಾಯಿ ಹಾಲು ಜೊತೆ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ಮಜನೇ ಬೇರೆ. ಕೆಲವೊಬ್ರು ಇದನ್ನು ಖಾಲಿ ತುಪ್ಪದ ಜೊತೆ ಹಾಕ್ಕೊಂಡು ತಿಂತಾರೆ. ಮತ್ತು ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಕಾಯಿ ಹಾಲು ಬೇಡ ಅಂತ ಹೇಳಿ ಅದಕ್ಕೆ ಸಕ್ಕರೆ ಅಥವಾ ಬೆಲ್ಲನ ಸ್ವಲ್ಪ ತುರಿದು ಮಿಕ್ಸ್ ಮಾಡಿಬಿಟ್ಟು ಕಡುಬನ್ನು ಮಾಡಿರ್ತಾರೆ, ಹಾಗೆ ತಿನ್ಕೊಳ್ಬೋದು ಅಂತ. ನಾನಿವತ್ತು ಕಾಯಿ ಹಾಲಲ್ಲಿ ಮಾಡಿದ್ದೀನಿ. ಬನ್ನಿ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಫಸ್ಟಿಗೆ ನಾನು ಆಲ್ಮೋಸ್ಟ್ ಒಂದು 2-2.5 kg ಆಗೋಷ್ಟು ಸೌತೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ನಾನು ಫುಲ್ಲಾಗಿ ಬಳಸ್ತಾ ಇಲ್ಲ, ಖಾಲಿ ಅರ್ಧದಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ವಿಡಿಯೋದಲ್ಲಿ ತೋರ್ಸೋಕ್ಕೆ ನಾನು ಫಸ್ಟಿಗೆ ಹೆರ್ಕೊಳ್ಳೋಣ ಅಂದ್ಕೊಂಡು ಫುಲ್ ಸಿಪ್ಪೆ ತೆಗಿತಾ ಇದ್ದೀನಿ ಇದ್ರದ್ದು. ನೋಡಿ ಎಷ್ಟು ಚೆನ್ನಾಗಿ ಪೇಪರ್ ಥರ ತೆಳುಗೆ ಬರುತ್ತೆ. ತುರೆ ಮನೆಯಲ್ಲೂ ತಕ್ಕೊಡ್ತೀನಿ ಅಂತ ಹೇಳಿದ್ರು ಅಮ್ಮ. ನಾನು ನೋಡಿ ಇದರಲ್ಲೇ ಪೇಪರ್ ಥರ ಬರ್ತಾ ಇದೆ, ಇದೇ ಸಾಕು ಇದರಲ್ಲೇ ಮಾಡ್ಕೊಳ್ತೀನಿ ಅಂತ ಚೆನ್ನಾಗಿ ತಕ್ಕೊಂಡೆ. ವೀಡಿಯೋಗೋಸ್ಕರ ಆ್ಯಕ್ಚುಲಿ ಸ್ಲೋ ಆಗಿ ತೋರಿಸಿದ್ದೀನಿ. ಏನು ಹಾರ್ಡ್ಲಿ 1 ಮಿನಿಟಲ್ಲಿ ನೀವು ಇಡೀ ಸೌತೆಕಾಯಿ ಸಿಪ್ಪೆನ ತೆಗಿಬೋದು. ನೆಕ್ಸ್ಟ್ ಇದನ್ನು ಸೌತೆಕಾಯಿ ಸಿಪ್ಪೆನ ತೆಗೆದಿಟ್ಕೊಂಡು ನಾನು ಇದನ್ನು ಕರೆಕ್ಟ್ ಅರ್ಧ ಭಾಗ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ ಈ ಥರ ಹೆರ್ದಿದ್ದು ಫುಲ್ ಕಂಪ್ಲೀಟಾಗಿ ಹೆರ್ದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಈ ಹೆರ್ದಿಟ್ಕೊಂಡಿರುವಂಥ ಸೌತೆಕಾಯಿನ ಕರೆಕ್ಟಾಗಿ ಅರ್ಧ ಭಾಗ ಮಾಡ್ತಾಯಿದ್ದೀನಿ. ನಾನು ಜಸ್ಟ್ ಯಾಕಂದರೆ ಅರ್ಧ ಭಾಗ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲೇ ಆಲ್ಮೋಸ್ಟ್ ಒಂದು 13 ಏನೋ ಕಟ್ ಮಾಡಿದ್ದೆ ನಾನು. ನೋಡಿ ಅದು ಈಗ ಅದರಲ್ಲೂ ಅರ್ಧ ಮಾಡ್ತಾಯಿದ್ದೀನಿ. ಎಷ್ಟು ಬ್ಯೂಟಿಫುಲ್ ಆಗಿರೋ ಒಂದು ಒಳ್ಳೆ ಪೀಚ್ ಕಲರಿನ ಬೀಜ ಇದೆ. ಸೊ ನಮಗೆ ಇಲ್ಲಿ ಬೀಜಗಳು ಬೇಡ. ಕೆಲವೊಬ್ಬರು ಬೀಜದಿಂದ ಸಾರೆಲ್ಲ ಮಾಡೋದು, ಜ್ಯೂಸ್ ಮಾಡೋದು ಮಾಡ್ತಾರೆ. ಬಟ್ ನಮಗೆ ಕಡುಬಿಗೆ ಈ ಬೀಜಗಳ ಅವಶ್ಯಕತೆ ಇಲ್ಲ. ಸೊ ನೋಡಿ, ನಾನು ಬೀಜನ ಹೀಗೆ ಸ್ಲೈಟಾಗಿ ಅದನ್ನು ತಕ್ಕೊಂಡಿಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬೀಜನ ತೆಗೆದಿಟ್ಕೊಂಡು ನಾನು ಇದನ್ನೆಲ್ಲ ಎಷ್ಟು ತೆಳ್ಳಗಾಗತ್ತೆ ಅಷ್ಟು ತೆಳ್ಳಗೆ ಒಳ್ಳೆ ಪೇಪರ್ ಥರ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬೀಜಗಳದ್ದು ತಿರುಳು ಮಧ್ಯದಲ್ಲಿ ಸಿಗಬಾರ್ದು ಅಂತ ಸ್ವಲ್ಪ ಡೀಪಾಗಿ ಕಟ್ ಮಾಡಿದ್ದೀನಿ. ಸ್ವಲ್ಪ ಅಂದರೆ ತುಂಬ ನಾನು ವೇಸ್ಟ್ ಮಾಡೋಕ್ಕೆ ಹೋಗಿಲ್ಲ, ಅತಿ ಡೀಪು ಕೂಡ ಅಲ್ಲ ಇದು. ನೋಡಿ ಈ ಥರ. ನೆಕ್ಸ್ಟ್ ನೋಡಿ, ನಾನು ಈ ಥರ ಫುಲ್ ಪೇಪರಾಗಿ ಸ್ಲೈಸಸ್ ಬರೋ ಥರ ಥಿನ್ನಾಗಿ ನಾನು ಮಾಡಿಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗಂತೂ ನೈಫಲ್ಲಿ ಎಷ್ಟು ತಿನ್ನಬೇಕೋ ಅಷ್ಟು ನಾನು ಮಾಡ್ಕೊಳ್ತೀನಿ. ನಮ್ಮಮ್ಮವರೆಲ್ಲ ತುರೆ ಮನೆಯಲ್ಲೇ ಮಾಡಿಕೊಡ್ತಾರೆ. ನನಗೆ ಅಷ್ಟು ಚೆನ್ನಾಗಿ ಕೈ ಮೂವ್ ಆಗಲ್ಲ ತುರೆ ಮನೇಲಿ. ಸೊ ನಾನು ಯಾವಾಗಲೂ ನೈಫನ್ನೇ ಯೂಸ್ ಮಾಡೋದು. ನೋಡಿ ಇಷ್ಟನ್ನ ಸದ್ಯ ಕಟ್ ಮಾಡಿಟ್ಕೊಂಡಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪದಷ್ಟು ತೊಗೊಂಡ್ರೆ ನಮಗೆ ಇನ್ನೂ ತೆಳ್ಳಗೆ ಸ್ಲೈಸ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ನೋಡಿ ಎಷ್ಟು ತೆಳುಗಿದೆ ಪೇಪರ್ ಥರ ಅಲ್ವಾ. ನೋಡಿ ಇದನ್ನೆಲ್ಲ ಏನು ಮಾಡ್ತೀನಿ ಅಂದರೆ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ. ಯಾಕಂದರೆ ನಮಗೆ ಕಡುಬಿಗಲ್ವಾ ಆದಷ್ಟು ತೆಳ್ಳಗೆ ಬರಬೇಕು. ಸೊ ನೋಡಿ ಆಗಲೇ ಅಡ್ಡಡ್ಡ ಕಟ್ ಮಾಡಿಟ್ಕೊಂಡಿರೋದನ್ನು ಈಗ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೊಳ್ಳೆ ಹೆಂಗೆ ಅಂದರೆ ಬೆಂಕಿ ಕಡ್ಡಿಗಳ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಯೂಶ್ವಲಿ ನೀವು ಇದು ತೊಗೊಳ್ತಿರಲ್ಲ, ಏನದು ಚಿಪ್ಸ್, ಮರ್ಗೆಣ್ಸಿನ ಚಿಪ್ಸ್ ಬರುತ್ತಲ್ಲ ಆ ಥರ. ಆದರೆ ಮರ್ಗೆಣ್ಸಿನ ಚಿಪ್ಸ್ ಅಷ್ಟು ನಾನು ಉದ್ದ ಇಡ್ತಾ ಇಲ್ಲ, ಏನು ಒಂದು ಹಾರ್ಡ್ಲಿ 1 ಇಂಚಷ್ಟು ನಾನು ಇದನ್ನು ಬರೋ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ ಅದು ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಕೈಯಲ್ಲಿ ಇಟ್ಕೊಂಡಾಗ ಅಂದರೆ. ನೋಡಿ ಎಷ್ಟು ತೆಳ್ಳಗೂ ಚೆನ್ನಾಗಿ ಕಾಣಿಸ್ತಿದೆ, ಹಾಗೆ ಅದು ಒಳ್ಳೆ ಕಡ್ಡಿ ಥರನೂ ಕಾಣಿಸ್ತಾ ಇದೆ. ಇದನ್ನೆಲ್ಲ ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಫಸ್ಟಿಗೆ ಒಂದು ಲೋಟದಷ್ಟು ತೊಗೊಂಡಿದ್ದೀನಿ. ಇದನ್ನು ಒಂದು 2-3 ಸುತ್ತಷ್ಟೇ ನಾನು ಹಾಕಿರೋದು, ಯಾಕಂದರೆ ನಮಗೆ ರವೆ ಬೇಕು. ಈ ರವೆ ಜೊತೆ ಇಲ್ಲಿ ಪುಡಿಯಾಗಿ ಹಿಟ್ಟು ಕೂಡ ಬಂದಿರುತ್ತೆ. ಅದಕ್ಕೆ ನೋಡಿ ನಾನು ಈ ಥರ ಸಾಣಿಸ್ಕೋತಾ ಇದ್ದೀನಿ. ಅವಾಗ ಏನಾಗುತ್ತೆ ಅಂದರೆ ಕೆಳಗಡೆ ಹಿಟ್ಟೆಲ್ಲ ಹೋಗುತ್ತೆ, ಮೇಲ್ಗಡೆ ರವೆ ಉಳಿಯುತ್ತೆ. ನೋಡಿ ಕೆಳಗಡೆ ಹಿಟ್ಟು ಬಂದಿದೆ, ರವೆ. ಸೊ ನಾನು ಈ ರವೆನ ಮಾತ್ರ ತೊಗೊಳ್ತಾ ಇದ್ದೀನಿ. ಈ ರವೆ ಮಾತ್ರ ಯಾಕೆ, ಹಿಟ್ಟು ಬೇಡ ಯಾಕೆ ಅಂತ ಹೇಳಿ ಕೆಲವೊಬ್ರಿಗೆ ಡೌಟ್ ಕೂಡ ಬರ್ಬೋದು. ಯಾಕೆ ಅಂತ ಹೇಳಿದರೆ ಹಿಟ್ಟು ಸಮೇತ ನಾವು ರವೆನ ಯೂಸ್ ಮಾಡಿದಾಗ ಆ ಕಡುಬು ಏನಾಗುತ್ತೆ ಅಂದರೆ ಮುದ್ದೆ ಥರ ಆಗುತ್ತೆ, ಒಂದು ಸ್ವಲ್ಪ ಗಟ್ಟಿಗೆ ಬರುತ್ತೆ, ಚೆನ್ನಾಗಿ ಅನಿಸಲ್ಲ. ಒಂಥರ ನಾವೇನಂತೀವಿ ಅಂದರೆ ಹಿಚ್ಕ ಪಚ್ಕ ಅಂತೀವಲ್ಲ, ನಮ್ಮ ಆಡು ಭಾಷೆಯಲ್ಲಿ ನಾವು ಹಾಗಂತೀವಿ, ಹಾಗೆ ಅದಕ್ಕೋಸ್ಕರ ಬೇಡ ಅಂತ. ಸೊ ನಾನೀಗ ನೋಡಿ 1-2 ಬಟ್ಲಷ್ಟು ರವೆನ ತೊಗೊಂಡು ಹಾಗೆ ಆಲ್ಮೋಸ್ಟ್ ಅದಕ್ಕೆ ಸಮ ಆಗೋ ಹಾಗೆ ತುರಿದಿಟ್ಕೊಂಡಿಲ್ಲ, ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಸೌತೆಕಾಯಿನ 2 ಬಟ್ಲಷ್ಟು ಹಾಕಿ, ಹಾಗೆ ಒಂದು ಹಿಡಿ ಮುಷ್ಟಿಯಷ್ಟು ಕಾಯಿ ತುರಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ ಚೆನ್ನಾಗಿ. ಕೆಲವರು ಕೇಳ್ಬೋದು ನನಗೆ, ಇದನ್ನು ಇಷ್ಟೆಲ್ಲ ಸರ್ಕಸ್ ಮಾಡೋ ಬದಲು ತುರಿಬೋದಿತ್ತಲ್ಲ ಅಂತ. ನಾವು ಯಾಕೆ ತುರಿದಿಲ್ಲ ಅಂದರೆ ಇದು ತುರಿದ ತಕ್ಷಣ ಏನಾಗುತ್ತೆ ಅಂದರೆ ನೀರು ಬಿಟ್ಬಿಡುತ್ತೆ. ಅದು ಕಡುಬು ಕಟ್ಟಿ ಪಾತ್ರೆಲಿಟ್ಟಾಗ ಏನಾಗುತ್ತೆ, ನೀರೆಲ್ಲ ಸುರಿದೋಗಿ ಖಾಲಿ ರವೆ ಹುರಿದು ಅದು ಡ್ರೈ ಆಗಿ ಉಳಿಯೋಗ್ಬಿಡುತ್ತೆ. ಅದಕ್ಕೋಸ್ಕರ ಸೊ ನೋಡಿ ನಾನಿಲ್ಲಿ ನೀರನ್ನು ಆ್ಯಡೇ ಮಾಡಲಿಲ್ಲ. ಜಸ್ಟ್ ಸೌತೆಕಾಯಿ ಮತ್ತು ಆ ರವೆ ಮಿಕ್ಸ್ಚರ್ನ ಹಾಕಿ ಮಾಡಿದ್ದೆ. ನೋಡಿ ಈ ಥರ ಮುಷ್ಟಿ ಕಟ್ಟಿದಾಗ ಏನಾಗುತ್ತೆ, ಆ ಸೌತೆಕಾಯಿ ಮಾಯ್ಸ್ಟ್ ಎಲ್ಲ
ಇದರೊಳಗೆ ಅಕ್ಕಿ ರವೆ ಒಳಗೆ ಸೇರ್ಕೊಳ್ಳುತ್ತೆ. ಸೊ ಅದು ಹಿಡಿದಾಗ ಗಟ್ಟಿಯಾಗಿ ಕೂರುತ್ತೆ. ಸೊ ಈ ಥರ ಆದರೆ ನಿಮ್ಮದು ಕಡುಬಿಂದು ಹಿಟ್ಟು ರೆಡಿ ಆಗಿದೆ ಅಂತ ಹೇಳಿ ಅರ್ಥ. ಸೊ ಇದನ್ನು ನಾವೇನು ಮಾಡ್ತೀವಿ ಅಂದರೆ ನೆಕ್ಸ್ಟು ಅರ್ಶಿಣದ ಎಲೆನ 2 ತೊಗೊಳ್ತೀವಿ. ಒಂದು ಅಡ್ಡ ಹಾಗೆ ಉದ್ದ ಹಿಡ್ಕೊಳ್ತೀವಿ ನೋಡಿ. ಅವಾಗ ಏನಾಗುತ್ತೆ ಅಂದರೆ ಮಿಡ್ಲಲ್ಲಿ ಒಂದು ಸ್ಕ್ವೇರ್ ಆರ್ ರೆಕ್ಟ್ಯಾಂಗಲ್ ಶೇಪಲ್ಲಿ ಫಾರ್ಮ್ ಆಗುತ್ತೆ. ಸೊ ಆ ಝೋನಲ್ಲಿ ನಾವು ಆಲ್ರೆಡಿ ಮಾಡಿಟ್ಕೊಂಡಿರುವಂತಹ ಈ ಕಡುಬಿನ ಮಿಕ್ಸರ್ನ ಸೊ ಮಧ್ಯದಲ್ಲಿ ಇಡ್ತೀವಿ. ಆ ಝೋನಲ್ಲಿ, ಆ ಸ್ಕ್ವೇರ್ ಫಾರ್ಮಲ್ಲಿ ನೀಟಾಗಿ ಜೋಡಿಸ್ಕೊಂಡು ನೋಡಿ ಕರೆಕ್ಟಾಗಿ ಒತ್ತಬೇಕಂತ ಏನು ಅವಶ್ಯಕತೆ ಇಲ್ಲ. ಸೊ ನಾನು ಅದ್ರ ಸಾಕಾಗತ್ತೋ ಇಲ್ಲೋ ಅಂದ್ಕೊಂಡು ನೋಡ್ಕೊಂಡು ಇನ್ನೊಂದು ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಈ ತುದಿನ ಒಂದು ಸೈಡ್ ತುದಿನ ಮಡಚಿ ನೆಕ್ಸ್ಟ್ ಸೈಡ್ ತುದಿನ ಮಡ್ಚ್ಕೊಂಡಿದ್ದೀವಿ. ಸೊ ಅದು ನೆಕ್ಸ್ಟ್ ಏನು ಉಳಿಯುತ್ತೆ ಅಂದರೆ ಉಳಿದಿರೋ 2 ಸೈಡ್ ಎಲೆಗಳನ್ನು ಹಾಗೆ ಅದನ್ನು ಕೂಡ ಇದ್ರ ಜೊತೆಗೆ ಫೋಲ್ಡ್ ಮಾಡ್ತೀವಿ. ಫೋಲ್ಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಫುಲ್ ಕವರಪ್ ಆಗುತ್ತೆ, ಯಾವ ಕಡೆಯಿಂದನೂ ಸೋರಲ್ಲ ನೋಡಿ. ಫುಲ್ ಪ್ಯಾಕ್ಡ್ ಆಗಿದೆ. ಅದು ಸೋರೋ ಚಾನ್ಸಸ್ ಇರುತ್ತೆ ನೀರು ಜಾಸ್ತಿ ಆದರೆ, ಬಟ್ ರವೆ ಬೀಳುವಂಥ ಚಾನ್ಸಸ್ ನೋಡಿ ಎಲ್ಲೂ ಇರಲ್ಲ. ಅದು ಫುಲ್ ಕಂಪ್ಲೀಟಾಗಿ ಪ್ಯಾಕ್ಡಪ್ ಆಗಿದೆ. ಸೊ ಇದನ್ನು ನಾನು ಇಡ್ಲಿ ಬೇಯಿಸೋ ಪಾತ್ರೆಯಲ್ಲಿ ಕೆಳಗಡೆ ನೀರಿಟ್ಟು ಕುದಿಸೋಕ್ಕಿಟ್ಟಿದ್ದೆ. ಈ ಥರ ಮಾಡಿಟ್ಕೊಂಡಿರುವಂಥ ಕಡುಬನ್ನೆಲ್ಲ ನಾನು ನೀಟಾಗಿ ಒಂದೊಂದೇ ಜೋಡಿಸ್ತಾ ಇದ್ದೀನಿ. ನಿಧಾನಕ್ಕೆ ನೋಡ್ಕೊಂಡು ಜೋಡಿಸ್ಕೋಬೇಕು, ಯಾಕಂದರೆ ಅಲ್ಲಿ ಸ್ಟೀಮ್ ಆಗೋಕ್ಕಂತ ಹೋಲ್ಸ್ ಇರ್ತವೆ. ಅವನ್ನೆಲ್ಲ ನೀವು ಕಂಪ್ಲೀಟಾಗಿ ಕವರಪ್ ಮಾಡಿದ್ರೆ ಬಿಸಿ ನೀರಿಂದು ಶಾಖ ಮೇಲ್ಗಡೆ ಬರೋಕ್ಕೆ ಜಾಗನೇ ಇರೋದಿಲ್ಲ. ಆವಾಗ ಏನಾಗುತ್ತೆ ಅಂದರೆ ಕಡುಬುಗಳು ಬೇಯೋದಿಲ್ಲ. ಸೊ ನೋಡಿ ನಾನಿಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹೋಲ್ಸ್ ಇರೋ ಕಡೆ ಸ್ವಲ್ಪ ಗ್ಯಾಪನ್ನು ಬಿಟ್ಟು ನಾನು ಇಡ್ತಾಯಿದ್ದೀನಿ ನೋಡಿ. ಈ ಥರ ಇಟ್ಟರೆ ಏನಾಗುತ್ತೆ ಅಂದರೆ ಮಧ್ಯದಲ್ಲಿರೋದು ಬೇಯೋದೇ ಇಲ್ಲ. ಮಧ್ಯದ ಸ್ಪಾಟಲ್ಲಿ ಬೇಯ್ಬೋದು, ಆ ಸೈಡ್ ಝೋನಲ್ಲೆಲ್ಲ ಅದು ಬೇಯೋದೇ ಇಲ್ಲ. ಸೊ ಅದಕ್ಕೆ ನೀಟಾಗಿ ಜಾಗ ಮಾಡಿಕೊಂಡು ನೋಡಿ, ಈ ಥರ ಜಾಗ ಮಾಡಿಕೊಂಡಾಗ ಇನ್ನೊಂದು ಕಡುಬಿಗೂ ಜಾಗ ಸಿಕ್ತು, ಮತ್ತು ಮಧ್ಯದಲ್ಲೂ ಚೆನ್ನಾಗಿ ಒಂದು ಕಡುಬು ಇಡೋಕ್ಕೂ ಆಯಿತು ನಮಗೆ. ಸೊ ನಾನು 6 ಹಾಕಿ ಇದನ್ನು ಮುಚ್ಚಿಬಿಟ್ಟು ಒಂದು 20 to 25 ಮಿನಿಟ್ಸ್ ನಾನು ಹಬೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಒಂದು ಕಾಯಿ ತುರಿನ ಹಾಕ್ಕೊಂಡು 2 ಏಲಕ್ಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಾಯಿ ರಸನ ತಕ್ಕೊಂಡಿಟ್ಕೊಂಡಿದ್ದೀನಿ ನೋಡಿ. ನಾನು ಕಾಯಿ ರಸನ ಖಾಲಿ ನುಣ್ಣಗೆ ತಕ್ಕೊಂಡು ಇಟ್ಕೊಂಡಿಲ್ಲ, ಇದನ್ನು ಸೋಸ್ಕೊಂಡಿದ್ದೀನಿ ಚೆನ್ನಾಗಿ. ಒಂದು ಕಾಟನ್ ಬಟ್ಟೆಲಿ ಹಾಕಿ ದಪ್ಪ ಕಾಯಿ ರಸನ ಮಾತ್ರ ಒಂದು 2 ಸಲ ನೀರನ್ನು ಹಾಕಿ ತಕ್ಕೊಂಡಿಟ್ಕೊಂಡಿದ್ದೀನಿ. ಅದಕ್ಕೆ ನಾವು ನಮ್ಮ ಮನೇಲಿ ಯೂಶ್ವಲಿ ನೋಡಿ ಜೋನಿ ಬೆಲ್ಲನ ಯೂಸ್ ಮಾಡ್ತೀವಿ. ಜೋನಿ ಬೆಲ್ಲನ ಹಾಕಿದ್ದೀವಿ. ಜೋನಿ ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿಗೆ ನಮ್ಮ ಕಾಯಿ ರಸ ರೆಡಿ ಅಂತ ಹೇಳಿ ಅರ್ಥ ನೋಡಿ. ಒಂದು 25 ಮಿನಿಟ್ಸ್ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಆ ಎಲೆ ಕಲರು ಚೇಂಜ್ ಆಗಿದೆ. ಸೊ ಹೀಗಾದರೆ ನಿಮ್ಮದು ಕಡುಬು ಬೆಂದಿದೆ ಅಂತ ಅರ್ಥ. ಯೂಶ್ವಲಿ ನಾವು ಬಿಸಿ ಬಿಸಿ ತಿನ್ನೋಕ್ಕೆ ಇಷ್ಟಪಡ್ತೀವಿ, ಹಾಗಾಗಿ ನೋಡಿ ಕಡುಬನ್ನು ತಕ್ಕೊಂಡಿದ್ದೀನಿ ನೋಡಿ. ಅದು ಬೇರೆ ಫೈಟಿಂಗ್ ಮಾಡ್ಕೊಂಡು ನಾನು ಬರಲ್ಲ ಅಂತ ಇದೆ. ಆಮೇಲೆ ನೆಕ್ಸ್ಟ್ ಇದನ್ನು ನಾನೊಂದು ಪ್ಲೇಟಲ್ಲಿ ಹಾಕ್ಕೊಂಡು ಎಲೆಯಿಂದ ನಿಧಾನವಾಗಿ ಬಿಡಿಸ್ಕೊಂಡಿದ್ದೀನಿ. ಸೊ ಬಿಸಿ ಬಿಸಿ ಇರೋದ್ರಿಂದ ಕೈ ಸುಡೋ ಚಾನ್ಸಸ್ಸು ಇರುತ್ತೆ, ಬಟ್ ಬಿಸಿ ಬಿಸಿ ಇರ್ತಾ ತಿಂದ್ರೇ ಚೆನ್ನಾಗಿ ಅಂತ ಆ ಥರ ಕೂಡ ನಮ್ಗೆ ಜಾಸ್ತಿ ಇತ್ತು ನೋಡಿ. ಈ ಥರ ಬಿಡಿಸ್ಕೊಂಡು ಅದನ್ನು ಎಲೆಗಳನ್ನು ನಾನು ಸಂಪೂರ್ಣವಾಗಿ ತಕ್ಕೊಂಡು ಖಾಲಿ ಪ್ಲೇಟಲ್ಲಿ ಕಡುಬನ್ನು ಮಾತ್ರ ಇಡ್ತಾಯಿದ್ದೀನಿ ನೋಡಿ. ಎಲ್ಲೂ ಬ್ರೇಕ್ ಆಗಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಎಲ್ಲೂ ನೀರು ಸಮೇತ ಯೂಸ್ ಮಾಡಿರಲಿಲ್ಲ, ಬಟ್ ಸ್ಟಿಲ್ ನೋಡಿ ರವೆ ಮಾತ್ರ ಯೂಸ್ ಮಾಡಿದ್ರೂ ಅದೆಲ್ಲೂ ಬ್ರೇಕ್ ಆಗಿಲ್ಲ. ನೆಕ್ಸ್ಟ್ ನಾವು ಮಾಡಿಟ್ಕೊಂಡಿರೋ ಕಾಯಿ ಹಾಲನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಹೀರ್ಕೊಳುತ್ತೆ ನೋಡಿ. ಕಂಪ್ಲೀಟಾಗಿ ನಾನು ಅದರಲ್ಲೇ ಡಿಪ್ ಮಾಡ್ತಾಯಿದ್ದೀನಿ. ಈ ಕಾಯಿ ಹಾಲೇ ಇದಕ್ಕೆ ಒಳ್ಳೆ ಮಜಾ ಕೊಡೋ ಅಂಥದ್ದು. ಸೊ ನೆಕ್ಸ್ಟ್ ಬಿಸಿ ಇರುತ್ತೆ, ಈ ಕಾಯಿ ಹಾಲು ತಣ್ಣಗೆ ಬೇರೆ ಇರುತ್ತೆ. ಅದನ್ನು ನಿಧಾನವಾಗಿ ಸ್ವಲ್ಪ ತೊಗೊಂಡು ತಿಂತಾಯಿದ್ರೆ ಆ ಮಜಾನ ಬೇರೆ ಅಪ್ಪ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಈ ಥರ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.